ಹಾಯ್ ಸ್ನೇಹಿತರೆ, ಸಂತು ಎಡಿಟಿಂಗ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇಂಥ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ನೀವು ಹೇಗಿದ್ದೀರಿ? ಸ್ನೇಹಿತರೆ, ನೀವು ಈ ಕಥೆಯನ್ನು ಖಂಡಿತವಾಗಿ ಇಷ್ಟಪಡುವಿರಿ ಎಂದು ನೋಡಲು ಪೂರ್ಣ ವಿಡಿಯೋವನ್ನು ನೋಡಿ. ಆದ್ದರಿಂದ ಚಲನಚಿತ್ರ ಪ್ರಾರಂಭವಾದ ತಕ್ಷಣ ನಾವು ಒಂದೇ ಸ್ಥಳದಲ್ಲಿ ಸಾಕಷ್ಟು ಸಾಕಿದ ಕುರಿಗಳನ್ನು ನೋಡುತ್ತೇವೆ. ಆಲಿವರ್ ಎಂಬ ವ್ಯಕ್ತಿಯು ತನ್ನ ಮಗ ಹೆನ್ರಿಯೊಂದಿಗೆ ಹಡಗಿನಲ್ಲಿ ರೂಪುಗೊಳ್ಳುತ್ತಿರುವ ಕುಟುಂಬದಲ್ಲಿ ಕೆಲವು ಜನರನ್ನು ನಾವು ನೋಡುತ್ತೇವೆ. Henry is very skilled in shipbuilding, but Oliver's other son, Angus, doesn't like it at all and he couldn't even walk properly. ಡಬ್ವರ್ಸ್ನಿಂದ ಚಾಲಿತವಾಗಿದೆ. ಇದನ್ನು ಮುಂದುವರೆಸಿ ಹೆನ್ರಿ ಮನೆಗೆ ಬಂದಾಗ ಅವನಿಗೆ ಕೆಲವು ವಿಚಿತ್ರ ಅನುಭವಗಳಾಗುತ್ತವೆ. And Angus scares Henry by turning into a sheep, which really frightens him. ನಂತರ ಹೆನ್ರಿ ಮತ್ತು ಆಂಗಸ್ ಅವರ ಮನೆ ಕೆಲಸಗಾರ ಮ್ಯಾಕ್ ಬರುತ್ತಾರೆ ಮತ್ತು ಅವಳು ತನ್ನ ತಂದೆಯ ಗುಂಡಿಗೆ ಬಿದ್ದಿದ್ದರಿಂದ ಅವಳು ಸತ್ತಿದ್ದಾಳೆ ಎಂದು ಹೇಳುತ್ತಾಳೆ. ಇದನ್ನು ನೋಡಿ ಹೆನ್ರಿಯ ವರ್ತನೆಯ ಕಾರಣದಿಂದ ಕುರಿಗಳಿಗೆ ತುಂಬಾ ಭಯಪಟ್ಟಿದ್ದರೂ ಆಂಗಸ್ ಮ್ಯಾಕ್ ಅವನನ್ನು ಗದರಿಸುತ್ತಾರೆ. ಇದನ್ನು ನಂತರ ನೋಡುತ್ತೇವೆ. 15 ವರ್ಷಗಳ ನಂತರ ಹೆನ್ರಿ ಬೆಳೆದಿದ್ದಾನೆ. ಅವನು ಕುರಿಗಳಿಂದ ಸುತ್ತುವರೆದಿದ್ದಾನೆ ಮತ್ತು ಹೆನ್ರಿಯು ತನ್ನ ಬಾಲ್ಯದಲ್ಲಿ ನಡೆದ ಘಟನೆಯ ನಂತರವೂ ಕುರಿಗಳಿಗೆ ತುಂಬಾ ಹೆದರಿದ್ದಾನೆ. ಇದನ್ನು ನಂತರ ಹೆನ್ರಿ ತನ್ನ ಮನೆಗೆ ಹೋಗುತ್ತಾನೆ ಮತ್ತು ತನ್ನ ಮನೆಯನ್ನು ವೀಕ್ಷಿಸುತ್ತಾನೆ. ನಂತರ ಮ್ಯಾಕ್ ಅಲ್ಲಿಗೆ ಬಂದು ಅವರು ಪರಸ್ಪರ ಭೇಟಿಯಾಗುತ್ತಾರೆ. After this, we see Angus getting ready for his speech. ನಂದು ಹೆನ್ರಿ ಅಲ್ಲಿಗೆ ಬರುತ್ತಾನೆ. ಆಂಗಸ್ ಹೆನ್ರಿಯನ್ನು ಇಷ್ಟಪಡುವುದಿಲ್ಲ. Now Henry tells Angus that he came to his therapist because he is still very scared of sheep. ಮತ್ತು ಅವನು ತನ್ನ ಭಯವನ್ನು ಕೊನೆಗೊಳಿಸಲು ಬಯಸಿದರೆ ಅವನು ಕುರಿಗಳ ವಾತಾವರಣದಲ್ಲಿ ನಿವಸಿಸಬೇಕಾಗುತ್ತದೆ. After this, we see two people, one of whom is Grant and the other is called P. Grant ಮತ್ತು P ಮುಂದೆ ಕೆಲವು ವೈದ್ಯರು ಇದ್ದಾರೆ. ಗ್ರಾಂಟ್ ಅವರು ಆ ವೈದ್ಯರುಗಳು ಏನೋ ತಪ್ಪು ಮಾಡುತ್ತಿರುವುದೆಂದು ಭಾವಿಸುತ್ತಾರೆ. That's why Grant runs away with the things kept in the box of those doctors. ನಂತರ ವೈದ್ಯರು ಗ್ರಾಂಟ್ ಅನ್ನು ಹಿಂಬಾಲಿಸುತ್ತಾರೆ. ನಂತರ ಗ್ರಾಂಟ್ ಮತ್ತು SP ಕಾಡಿನಲ್ಲೇ ಮರಳಿ ಹೋಗುತ್ತಾರೆ. ಡಬ್ವರ್ಸ್ ಪವರ್ ಆಗಿದೆ ಮತ್ತು ಅವಳು ನಿಮ್ಮ ಕಳ್ಳತನದ ಕಾರಣದಿಂದ ನನ್ನ ಸಮಸ್ಯೆಗೆ ಕಾರಣವಾಗಬಹುದೆಂದು ಹೇಳುತ್ತಾಳೆ. ಆಮೇಲೆ ಗ್ರಾಂಟ್ SPಗೆ ಆ ವೈದ್ಯರು ತಪ್ಪು ಮಾಡುತ್ತಿದ್ದಾರೆ ಎಂದು ಹೇಳುತ್ತಾನೆ.